ಪ್ರವೇಶ ಪಾಠದ 21 ಪ್ರಶ್ನೆ. ಹುಡುಗರಲ್ಲಿ ಆಡಮ್ಸ್ ಆಪಲ್ ಕಂಡುಬರಲು ಕಾರಣವೇನು ಅಂತ ಕೇಳಿದ್ದಾರೆ. ಹುಡುಗರಲ್ಲಿ ಆಡಮ್ಸ್ ಆಪಲ್ ಅಂದ್ರೆ ಏನು ಆಗಿದೆ? ಪ್ರೌಢಾವಸ್ಥೆಯ ಹುಡುಗರಲ್ಲಿ ಧ್ವನಿಪೆಟ್ಟಿಗೆ ದೊಡ್ಡದಾಗಿ ಬೆಳೆಯುತ್ತದೆ. ಇದನ್ನು ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣಬಹುದು. ಇದೇ ಆಡಮ್ಸ್ ಆಪಲ್. ಹಾಗಿದ್ರೆ ಪ್ರೌಢಾವಸ್ಥೆಯ ಸಮಯದಲ್ಲಿ ಏನಾಗ್ತದೆ, ಹುಡುಗಿಯರಲ್ಲಿರಬಹುದು ಅಥವಾ ಹುಡುಗರಲ್ಲಿರಬಹುದು, ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ, ದೈಹಿಕ ಬೆಳವಣಿಗೆ ಇರಬಹುದು, ಮಾನಸಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಇರಬಹುದು, ಅಥವಾ ಭಾವನಾತ್ಮಕ ಬೆಳವಣಿಗೆ ಇರಬಹುದು. ಅವುಗಳಲ್ಲೆಲ್ಲ ಬೇರೆ ಬೇರೆ ರೀತಿ ಬದಲಾವಣೆಗಳು ಕಂಡು ಬರ್ತವೆ. ಹಾಗಾದ್ರೆ ಈ ಸಮಯದಲ್ಲಿ ಹುಡುಗರಲ್ಲಿ ಮುಖದ ಮೇಲೆ ಕೂದಲು, ಮೀಸೆ ಗಡ್ಡ ಬೆಳೆಯುವಂತದ್ದಿರಬಹುದು, ಅಥವಾ ಅದೇ ತರ ಧ್ವನಿ ಬೀಳುವಂತದ್ದು. ಒಂದು ವಯಸ್ಸಿಗೆ ಬಂದಾಗ ಹುಡುಗರ ಧ್ವನಿ ಮೊದಲಿನ ಧ್ವನಿ ತರ ಇರೋದಿಲ್ಲ, ಸ್ವಲ್ಪ ಒರಟಾಗ್ತದೆ ಅಲ್ವಾ? ಅದನ್ನ ಧ್ವನಿ ಬೀಳುವುದಂತ ಹೇಳ್ತೀವಿ. ಇಲ್ಲಿ ಪ್ರೌಢಾವಸ್ಥೆಯ ಹುಡುಗರಲ್ಲಿ ಏನಾಗ್ತದೆ, ಧ್ವನಿ ಪೆಟ್ಟಿಗೆ ದೊಡ್ಡದಾಗಿ ಬೆಳೆದು ಇದು ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣಬಹುದು. ಗಂಟಲಿನ ಮುಂಚಾಚಿದ ಭಾಗವಾಗಿ ಇದನ್ನ ಆಡಮ್ಸ್ ಆಪಲ್ ಅಂತ ಕರೀತಾರೆ. ಹಾಗಿದ್ರೆ ಹುಡುಗರಲ್ಲಿ ಆಡಮ್ಸ್ ಆಪಲ್ ಕಂಡು ಬರಲು ಕಾರಣ ಅಂದ್ರೆ ಪ್ರೌಢಾವಸ್ಥೆಯ ಹುಡುಗರಲ್ಲಿ ಧ್ವನಿ ಪೆಟ್ಟಿಗೆ ದೊಡ್ಡದಾಗಿ ಬೆಳೆಯುವಂತದ್ದು. ಇದು ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಹುಡುಗರಲ್ಲಿ ಆಡಮ್ಸ್ ಆಪಲ್ ಕಂಡು ಬರುತ್ತದೆ. ಥ್ಯಾಂಕ್ ಯು.